ಉದ್ದೇಶಪೂರ್ವಕವಾಗಿ ರಾಹುಲ್ ಯಾತ್ರೆಗೆ ತೊಂದರೆ ಕೊಡಲಾಗ್ತಾ ಇದೆ. ಇಲ್ಲಿ ಕೇಂದ್ರದ ವಿರುದ್ಧವಾಗಿ ಪ್ರತಿಭಟನೆ ಪಾದಯಾತ್ರೆಗಳನ್ನು ಬಿಜೆಪಿ ಸಹಿಸ್ತಾ ಇಲ್ಲ ಅಂತೇಳಿ ಮೈಸೂರಲ್ಲಿ ಬಿಜೆಪಿ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇಂಟೆನ್ಷನಲ್ಲಿ ರಾಹುಲ್ ಗಾಂಧಿ ಅವರ ಯಾತ್ರೆಗೆ ತೊಂದರೆ ಕೊಡಲಾಗ್ತಾ ಇದೆ. ಇಲ್ಲಿ ಈ ಬಿಜೆಪಿ ವಿರುದ್ಧ ಯಾರೇ ಪ್ರತಿಭಟನೆ ಮಾಡಲಿ ಪಾದಯಾತ್ರೆ ಮಾಡಲಿ ಇದನ್ನು ಬಿಜೆಪಿ ಸಹಿಸ್ತಾ ಇಲ್ಲ. ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಮೈಸೂರಲ್ಲಿ. ದೇಶದ ಸಮಸ್ಯೆ ತಿಳಿದುಕೊಳ್ಳಲು ಜನ ಏನೇನು ಕಷ್ಟಪಡ್ತಾ ಇದ್ದಾರೆ ಅಂತ ಖುದ್ದು ಅವರ ಸಮಕ್ಷಮ ಹೋಗಿ ರಾಹುಲ್ ಗಾಂಧಿ ಪಾದಯಾತ್ರೆ ಬಸ್ ಒಳಗಡೆ ಟ್ರಾವೆಲ್ ಮಾಡಿಕೊಂಡೆಲ್ಲ ಹೋಗ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಜನರನ್ನು ಮಾತನಾಡಿಸ್ತಾ ಇದ್ದಾರೆ. ಅವರಿಗೆ ಭದ್ರತೆ ಕೊಡೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕರ್ತವ್ಯ ಆಗಿರುತ್ತೆ. ಆದರೆ ಇಂಟೆನ್ಷನಲ್ಲಿ ಉದ್ದೇಶಪೂರ್ವಕವಾಗಿ ಭದ್ರತಾ ಲೋಪ ಮಾಡ್ತಾ ಇರೋದು ಸರಿಯಲ್ಲ, ಸರಿಯಾದ ಕ್ರಮ ಅಲ್ಲ ಇದು. ಮೋದಿ ಅಮಿತ್ ಶಾ ಮೆಚ್ಚಿಸೋದಕ್ಕೆ ಹಿಮಂತ ಬಿಸ್ವಾ ಶರ್ಮಾ ಈ ಥರ ಮಾಡ್ತಾ ಇದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆಯಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು. It is not the question of security of Rahul Gandhi. The BJP people deliberately they are creating problems to Rahul Ji's Padayatra. See, it is against the provisions of the Constitution. Every citizen has got a right under the Constitution to take out Padayatra, protest against any government. Rahul Gandhi is doing Padayatra because in order to understand the problems of the people of this country and to find out a solution to the problems of the people. So that is why he's doing Padayatra in the entire country. See, this is the second phase of his Padayatra. It is their duty of the government of India and also the state governments to give proper security to the Rahul Gandhi.